ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ನಮ್ಮ ಲಿವರ್ನ ಆರೋಗ್ಯಕ್ಕೋಸ್ಕರ. ಮತ್ತು ಯಾರು ಡಿಟಾಕ್ಸ್ ಮಾಡಬೇಕು ಅಂತಿದ್ದಾರಲ್ಲ ಲಿವರ್ನ, ಅವ್ರಿಗೆ ಕೂಡ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಈವನ್ ಲಿವರ್ನ ಹಲವಾರು ಕಾಯಿಲೆಗಳು, ಎಕ್ಸಾಂಪಲ್ ಇರ್ಬೋದು ಸಿರೋಸಿಸ್ ಆಗಿರ್ಬೋದು, ಫ್ಯಾಟಿ ಲಿವರ್ ಆಗಿರ್ಬೋದು, ಈವನ್ ಲಿವರ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು, ಅವ್ರಿಗೆ ಕೂಡ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಲಿವರ್ನ ವೈಟಲ್ ಆರ್ಗನ್ ಅಂತ ಹೇಳಿ ಕರೀತಾರೆ. ಅಂದರೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಆದಂತಹ ಪ್ರಮುಖವಾದಂತಹ ಕಾರ್ಯಗಳು ನಮ್ಮ ದೇಹದಲ್ಲಿ ಮಾಡುತ್ತೆ ಈ ಒಂದು ಲಿವರ್ ಏನಿದೆಯಲ್ಲ ಫ್ರೆಂಡ್ಸ್, ಇದನ್ನು ಆರೋಗ್ಯವಾಗಿ ಎಷ್ಟು ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ಲ, ಅಷ್ಟೇ ಇಂಪಾರ್ಟೆಂಟ್ ಇದರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಳೋದು, ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು. ಫ್ರೆಂಡ್ಸ್, ಈ ಒಂದು ಲಿವರ್ ಏನಿದೆಯಲ್ಲ ನಮ್ಮ ದೇಹದಲ್ಲಿ, ಸೊ ನಮ್ಮ ಅಬ್ಡಾಮನ್ ಕ್ಯಾವಿಟಿ ಏನಿದೆಯಲ್ಲ, ಸೊ ಈ ಒಂದು ಅಬ್ಡಾಮನ್ ಕ್ಯಾವಿಟಿಯಲ್ಲಿ ರೈಟ್ ಸೈಡ್ ಇರುತ್ತೆ. ಸೊ ನಮ್ಮ ರಿಬ್ಸ್ ಏನಿದೆಯಲ್ಲ, ಸೊ ರಿಬ್ಸ್ ಕೆಳಗೆ, ಮತ್ತು ನಮ್ಮ ಡಯಾಫ್ರಮ್ ಏನಿದೆಯಲ್ಲ, ಸೊ ನಮ್ಮ ಡಯಾಫ್ರಮ್ ಕೆಳಗಡೆಗೆ ಈ ಒಂದು ಲಿವರ್ನ ಒಂದು ಲೊಕೇಶನ್ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಲಿವರ್ನ ಒಂದು ವೆಯ್ಟ್ ಏನಿದೆಯಲ್ಲ, ಅದು ಅಪ್ರಾಕ್ಸಿಮೇಟ್ಲಿ 1 to 1.5 kgs ಇರುತ್ತೆ. ಈ ಒಂದು ಲಿವರ್ ಏನಿದೆಯಲ್ಲ ಫ್ರೆಂಡ್ಸ್, ಇದರ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದರೆ, ಇದು ಬೇಗನೆ ತಾನಾಗೆ ಅದು ಹೀಲ್ ಮಾಡ್ಕೊಳ್ಳುತ್ತೆ. ಅಂದರೆ ಅಷ್ಟು ಅದರ ಸೆಲ್ಸ್ಗಳು ಫಾಸ್ಟಾಗಿ ರೀಜನರೇಟ್ ಆಗುತ್ತೆ. ಅದೇ ಈ ಒಂದು ಲಿವರ್ನ ಒಂದು ಸ್ಪೆಷಾಲಿಟಿ. ಫ್ರೆಂಡ್ಸ್, ಏನಂದರೆ ಈ ಒಂದು ಲಿವರ್ ಸಿರೋಸಿಸ್ ಮತ್ತು ಏನು ಲಿವರ್ ಡ್ಯಾಮೇಜ್ ಆಗಿರುತ್ತಲ್ಲ, ಸೊ ಅವ್ರು ಖಂಡಿತ ಭಯ ಪಡ್ಕೊಳ್ಳೋದು ಬೇಡ. ಸೊ ಇನಿಷಿಯಲ್ ಸ್ಟೇಜಲ್ಲೇ ಏನಾಗುತ್ತೆ, ಈ ಒಂದು ಲಿವರ್ನ ಡ್ಯಾಮೇಜ್ ಇನಿಷಿಯಲ್ ಸ್ಟೇಜ್ ಸಿಂಪ್ಟಮ್ಗಳನ್ನು, ಲಕ್ಷಣಗಳನ್ನು ತಿಳ್ಕೊಂಬಿಟ್ಟು ಕೆಲವು ಪ್ರಿಕಾಷನ್ಸ್ಗಳನ್ನು ನಾವು ಇಮಿಡಿಯೇಟಾಗಿ ನಾವು ತೊಗೊಳೋದ್ರಿಂದ ಏನಾಗುತ್ತೆ, ಈ ಒಂದು ಲಿವರ್ ಡ್ಯಾಮೇಜ್ ಆಗೋದು, ನಮ್ಮ ಲಿವರ್ ಸೆಲ್ಸ್ಗಳು ಏನು ಡ್ಯಾಮೇಜ್ ಆಗುತ್ತಲ್ಲ, ಸೊ ಅದನ್ನು ನಾವು ಅರ್ಲಿಯರಾಗಿ ಕಂಡುಹಿಡ್ಕೊಂಬಿಟ್ಟು ಅದನ್ನು ಗುರುತಿಸ್ಬಿಟ್ಟು ಏನು ಮಾಡಬೇಕಾಗುತ್ತೆ, ನಾವು ಬೇಗ ಈ ಒಂದು ಲಿವರ್ ಸೆಲ್ಸ್ಗಳನ್ನು ನಾವು ಹೀಲ್ ಮಾಡ್ಕೋಬೋದು. ಯಾಕೆಂದರೆ ಲಿವರ್ ಅಷ್ಟು ಚೆನ್ನಾಗಿ ಬೇಗ ಅದು ತಾನೇ ಹೀಲ್ ಮಾಡ್ಕೊಳ್ಳೋವಂತಹ ಕೆಪಾಸಿಟಿ ಲಿವರ್ಗೆ ಇರುತ್ತೆ. ಲಿವರ್ ಇದೆಯಲ್ಲ ಫ್ರೆಂಡ್ಸ್, ಅದು ಹಲವಾರು ಕಾರ್ಯಗಳನ್ನು ನಮ್ಮ ದೇಹದಲ್ಲಿ ಮಾಡುತ್ತೆ. ಬಟ್ ಪ್ರಮುಖವಾಗಿ 4 ಕಾರ್ಯಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲೇ ಇಂಪಾರ್ಟೆಂಟ್ ಆದಂತಹ ಒಂದು ಕಾರ್ಯ ಅಂತ ಅಂದರೆ ಅದು ಬೈಲ್ ಜ್ಯೂಸ್ ಸೆಕ್ರಿಷನ್ ಅಂತ ಹೇಳಿ. ಸೊ ಈ ಒಂದು ಲಿವರ್ ಏನಿದೆ ಅಲ್ಲ ಫ್ರೆಂಡ್ಸ್, ಇದು ಬೈಲ್ ಜ್ಯೂಸ್ ಅಂತ ಹೇಳಿ ಸೆಕ್ರೆಟ್ ಮಾಡುತ್ತೆ. ಇದು ಫ್ಯಾಟ್ನ ಒಂದು ಮೆಟಬಾಲಿಸಮ್ಗೆ ಬೇಕೇ ಬೇಕಾಗುತ್ತೆ ಈ ಒಂದು ಬೈಲ್. ಯಾಕೆಂದರೆ ನಾವು ಫ್ಯಾಟ್ ಐಟಮ್ಸ್ ಏನು ತೊಗೊತೀವಲ್ಲ, ಅದನ್ನು ಬ್ರೇಕ್ ಡೌನ್ ಮಾಡೋದು ಈ ಒಂದು ಬೈಲ್ ಜ್ಯೂಸೇ. ಸೊ ಈ ಲಿವರ್ ಏನು ಮಾಡುತ್ತೆ, ಈ ಒಂದು ಬೈಲ್ ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಸೆಕ್ರೆಟ್ ಮಾಡುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಆದಂತಹ ಫಂಕ್ಷನ್ ಈ ಒಂದು ಲಿವರ್ದು ಅಂತ ಅಂದರೆ ಅದು ಡಿಟಾಕ್ಸಿಫಿಕೇಷನ್ ಅಂತ ಹೇಳಿ. ಸೊ ಡಿಟಾಕ್ಸಿಫಿಕೇಷನ್ ಅಂತ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ಟಾಕ್ಸಿನ್ಸ್ಗಳಿದ್ರು, ಇಂಪ್ಯೂರಿಟೀಸ್ ಇದ್ದರೂ ಏನು ಮಾಡುತ್ತೆ, ಈ ಒಂದು ಲಿವರ್ ಏನಿದೆಯಲ್ಲ ಅದು ನಮ್ಮ ದೇಹದಿಂದ ಹೊರ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಕ್ಸಾಂಪಲ್ ತಗೊಳ್ಳಿ, ಈಗ ನಾವು ಯಾವುದಾದ್ರೂ ಮೆಡಿಸಿನ್ ತೊಗೋತೀವಿ ಅಂತ ಅಂದ್ಕೊಳ್ಳಿ. ಸೊ ಎಕ್ಸಾಂಪಲ್ ಪ್ಯಾರಾಸಿಟಮಲ್ ತೊಗೋತೀವಿ, ಎಕ್ಸಸ್ ಆಗಿ ತೊಗೊತೀವಿ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಕಂಪ್ಲೀಟಾಗಿ ನಮ್ಮ ದೇಹದಿಂದ ಏನು ಮಾಡುತ್ತೆ, ಈ ಒಂದು ಲಿವರ್ ಪ್ಯೂರಿಫೈ ಮಾಡಿ ಹೊರ ಹಾಕುತ್ತೆ. ಸೊ ಮಲದ ಮುಖಾಂತರ ಏನು ಮಾಡುತ್ತೆ, ಅದನ್ನು ಎಕ್ಸ್ಕ್ರೀಟ್ ಮಾಡಿ ಹೊರ ಹಾಕುತ್ತೆ. ಫ್ರೆಂಡ್ಸ್, ಥರ್ಡ್ ಪಾಯಿಂಟ್ ಇಂಪಾರ್ಟೆಂಟ್ ಆದಂತಹ ಒಂದು ಫಂಕ್ಷನ್ ಬಂದು ಅದು ಇನ್ಫೆಕ್ಷನ್ಸ್ಗಳನ್ನು ಏನು ಮಾಡುತ್ತೆ, ಈ ಒಂದು ಲಿವರ್ ಸೆಲ್ಸ್ಗಳು ಏನಿದೆ ಅಲ್ಲ ಅದು ಫೈಟ್ ಮಾಡುತ್ತೆ. ಫ್ರೆಂಡ್ಸ್, ಏನಂದರೆ ಇದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಮ್ಮ ಇಮ್ಯುನಿಟಿ ಏನಿದೆಯಲ್ಲ ಅದನ್ನು ಕೂಡ ಈ ಒಂದು ಲಿವರ್ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಫೋರ್ತ್ ಇಂಪಾರ್ಟೆಂಟ್ ಆದಂತಹ ಫಂಕ್ಷನ್ ಬಂದುಬಿಟ್ಟು ಈ ಒಂದು ಲಿವರ್ ಏನಿದೆಯಲ್ಲ 2 ಇಂಪಾರ್ಟೆಂಟ್ ಆದಂತಹ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಸೊ ಮೊದಲನೇ ಹಾರ್ಮೋನ್ ಬಂದುಬಿಟ್ಟು ಅದು IGF-1 ಅಂತ ಹೇಳಿಬಿಟ್ಟು. ಈ ಒಂದು IGF-1 ಹಾರ್ಮೋನ್ ಏನಿದೆಯಲ್ಲ ಇದು ಸೆಲ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ನಮ್ಮ ದೇಹದಲ್ಲಿ ಏನು ಸೆಲ್ಸ್ ಇದೆಯಲ್ಲ, ಸೊ ಅದರ ಒಂದು ಬೆಳವಣಿಗೆಗೆ ಈ ಒಂದು IGF-1 ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಆದಂತಹ ಹಾರ್ಮೋನ್ ಬಂದುಬಿಟ್ಟು ಅದು ಎಂಜಿಯೋಟೆನ್ಸಿನೋಜನ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಹಾರ್ಮೋನ್ ಏನು ಮಾಡುತ್ತೆ, ನಮಗೆ ಒಂದು ನಮ್ಮ ಬ್ಲಡ್ಡಲ್ಲಿ ಏನಾಗುತ್ತಲ್ಲ ಅದು ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳಿ ಮಾಡಿಬಿಟ್ಟು ನಮ್ಮ BP ಏನಿದೆಯಲ್ಲ ಬ್ಲಡ್ ಪ್ರೆಷರ್ನ ಇದು ರೆಗ್ಯುಲೇಟ್ ಮಾಡುತ್ತೆ. ಸೊ ಈ ಒಂದು ಎಂಜಿಯೋಟೆನ್ಸಿನೋಜನ್ ಹಾರ್ಮೋನ್ ಏನಿದೆಯಲ್ಲ, ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ದೇಹದಲ್ಲಿ. ಫ್ರೆಂಡ್ಸ್, ಈ ಒಂದು ಫಂಕ್ಷನ್ಸ್ಗಳು ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಆದಂತಹ ಫಂಕ್ಷನ್ಸ್ ಲಿವರ್ ಪ್ಲೇ ಮಾಡುತ್ತೆ. ಲಿವರ್ ಡ್ಯಾಮೇಜ್ ಆಗಿರೋದು ಅಥವಾ ಲಿವರ್ನ ಒಂದು ಕಾರ್ಯಗಳು ಯಾವಾಗ ಕುಂಠಿತವಾಗಿದೆ ಅಂತ ಹೇಳಿ ನಮಗೆ ಕೆಲವು ಲಕ್ಷಣಗಳು ಮೂಲಕ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಅದು ಯಾವ ಲಕ್ಷಣಗಳು ಅಂತ ಹೇಳಿ ಈಗ ನೆಕ್ಸ್ಟ್ ಪಾರ್ಟಿಗೆ ನಾವು ಮೂವ್ ಆಗೋಣ. ಸೊ ಮೊದಲನೆಯ ಪ್ರಮುಖವಾದಂತಹ ಲಕ್ಷಣ ಅಂತ ಅಂದರೆ ಅದು ಟಯರ್ಡ್ನೆಸ್. ಅಂದರೆ ನಮಗೆ ಏನಾಗುತ್ತೆ, ರೆಸ್ಟ್ ತೊಗೊಂಡ್ರೂ ಕೂಡ ಟಯರ್ಡ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಇದು ಮೊದಲನೆಯ ಇಂಪಾರ್ಟೆಂಟ್ ಆದಂತಹ ಒಂದು ಲಕ್ಷಣ. ಸೆಕೆಂಡ್ ಲಕ್ಷಣ ಬಂದ್ಬಿಟ್ಟು
ಅದು ಲಾಸ್ ಆಫ್ ಅಪಟೈಟ್ ಅಂದರೆ ಸೊ ನಮಗೆ ಏನಾಗುತ್ತೆ ಹಶ್ವ ಆಗೋದು ಏನಾಗುತ್ತೆ ಅದು ಆಗ್ತಾ ಇರೋದಿಲ್ಲ. ಸೊ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು ಅದು ಇಂಡೈಜೆಷನ್. ಸೊ ಇಂಡೈಜೆಷನ್ ಅಂತ ಅಂದರೆ ನಾವು ಎಷ್ಟೇ ನಾವು ಫ್ಯಾಟ್ ತಿನ್ನಲಿ ಅಥವಾ ಕಾರ್ಬೋಹೈಡ್ರೇಟ್ಸು ಸಿಂಪಲ್ ಆದಂತಹ ಫುಡ್ ತಿಂದರೂ ಕೂಡ ಏನಾಗುತ್ತೆ ನಮಗೆ ಅಜೀರ್ಣ ಆಗುತ್ತೆ. ಸೊ ಇಂಡೈಜೆಷನ್ ಫೀಲ್ ಬರುತ್ತೆ. ಸೊ ಇದು ಥರ್ಡ್ ಪಾಯಿಂಟ್. ಫೋರ್ತ್ ಇಂಪಾರ್ಟೆಂಟ್ ಆದಂತಹ ಸಿಂಪ್ಟಮ್ ಬಂದುಬಿಟ್ಟು ಅದು ಪೇಲ್ ಸ್ಕಿನ್. ಏನಾಗುತ್ತೆ ನಮ್ಮ ದೇಹ ಏನಾಗುತ್ತೆ ನಮ್ಮ ಸ್ಕಿನ್ ಏನಾಗುತ್ತೆ ವೈಟಿಶ್ ಆಗಿಬಿಡುತ್ತೆ. ಈವನ್ ವೈಟಿಶ್ ಆಗಿಬಿಟ್ಟು ಸೊ ಟೈಮ್ ಆದಂಗೆ ಏನಾಗುತ್ತೆ ಯಾವಾಗ ಬೈಲ್ ಜ್ಯೂಸ್ ಏನಿದೆಯಲ್ಲ ಅದು ಜಾಸ್ತಿ ಸಕ್ರಿಯೇಟ್ ಆದಂಗೆ ಏನಾಗುತ್ತೆ ನಮ್ಮ ಕಣ್ಣುಗಳ ಕೆಳಗೆ ಹಳದಿ ಆಗುವಂಥದ್ದು, ನಮ್ಮ ನೇಲ್ಸ್ಗಳು ಉಗುರು ಏನಾಗುತ್ತಲ್ಲ ಅದು ಹಳದಿ ಆಗುವಂಥದ್ದು ಆಗುತ್ತೆ. ಸೊ ಇದನ್ನು ನಾನು ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು. ಸೊ ಪೇಲ್ ಸ್ಕಿನ್ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಸಿಂಪ್ಟಮ್. ನೆಕ್ಸ್ಟ್ ಬಂದುಬಿಟ್ಟು ಅದು ಡಾರ್ಕ್ ಯೂರಿನ್. ಸೊ ಡಾರ್ಕ್ ಯೂರಿನ್ ಅಂತ ಅಂದರೆ ನಮ್ಮ ಯೂರಿನ್ ಏನಿದೆಯಲ್ಲ ಅದು ಯೆಲ್ಲೋಯಿಶ್ ಆಗಿ ಡಾರ್ಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಲಕ್ಷಣ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಏನಾಗುತ್ತೆ ನಮ್ಮ ಒಂದು ಮಲ ಏನಿದೆಯಲ್ಲ ಅದು ಏನಾಗುತ್ತೆ ವೈಟಿಶ್ ಆಗಿರುತ್ತೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಲಕ್ಷಣ. ಸೊ ಈ ಒಂದು ಲಕ್ಷಣಗಳೇನಿದೆಯಲ್ಲ ಬೈಲ್ ಯಾವಾಗ ಜಾಸ್ತಿ ಸಕ್ರಿಯೇಟ್ ಆಗುತ್ತಲ್ಲ ಅವಾಗಷ್ಟೇ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಮತ್ತು ಲಿವರ್ ಕೂಡ ಯಾವಾಗ ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಆವಾಗ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಏನಾಗುತ್ತೆ ಒಂದು ಇಚ್ಚಿಂಗ್ ಆಗುತ್ತೆ. ಅದು ಪ್ಲೂರೈಟಿಸ್ ಅಂತ ಹೇಳಿ ಕರಿತೀವಿ. ನಮ್ಮ ಚರ್ಮದ ಮೇಲೆ ಏನಾಗುತ್ತೆ ಒಂದು ಇಚ್ಚಿಂಗ್ ಸೆನ್ಸೇಷನ್ ಯಾವಾಗಲೂ ಇರುತ್ತೆ. ಸೊ ಇದು ಬೇಸಿಕಲಿ ಏನಾಗುತ್ತೆ ಲಿವರ್ ಯಾವಾಗ ಚೆನ್ನಾಗಿ ಫಂಕ್ಷನ್ ಮಾಡಲ್ಲ, ಅದ್ರ ಕೆಲಸ ಮಾಡಲ್ವಲ್ಲ ಆವಾಗ ಏನಾಗುತ್ತೆ ಈ ಒಂದು ಇಚ್ಚಿಂಗ್ ಆಗಿರ್ಬೋದು, ಸ್ಕಿನ್ ಇಚ್ಚಿಂಗ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು ಇದು ಕಾಣಿಸ್ಕೋಬೋದು. ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಒಂದು ಲಕ್ಷಣ ಏನು ಅಂತ ಅಂದರೆ ಅದು ಸ್ಪೈಡರ್ ವೇನ್ ಅಂತ ಹೇಳಿ ಕರೀತಾರೆ. ಸೊ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು ನಮ್ಮ ಚರ್ಮದ ಮೇಲೆ ಏನು ವೇನ್ಸ್ಗಳು ಕಾಣಿಸುತ್ತಲ್ಲ ಫ್ರೆಂಡ್ಸ್ ಅದು ಈ ಒಂದು ಜೇಡ ಆಕಾರ. ಸೊ ಈ ಒಂದು ಜೇಡದ ಆಕಾರ ಟೈಪ್ ಏನಾಗುತ್ತೆ ಒಂದು ರೆಡ್ಡಿಶ್ ಆಗಿಬಿಟ್ಟು ಈ ರೀತಿ ಕಾಣಿಸ್ಕೊಳ್ಳುತ್ತೆ. ನೀವು ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ಏನಾಗುತ್ತೆ ಮೋರ್ ದ್ಯಾನ್ 3. ಸೊ 3ಕ್ಕಿಂತ ಹೆಚ್ಚು ಯಾವಾಗ ನಮ್ಮ ಸ್ಕಿನ್ ಮೇಲೆ ಕಾಣಿಸ್ಕೊಳ್ಳುತ್ತಲ್ಲ ಸೊ ಆವಾಗ ಡೆಫಿನೆಟಾಗಿ ನಾವು ಲಿವರ್ ಡ್ಯಾಮೇಜ್ ಆಗಿದೆ ಅಥವಾ ಅದರ ಒಂದು ಫಂಕ್ಷನ್ ಕುಂಠಿತವಾಗಿದೆ ಅಂಥೇಳಿ ಸೊ ನಾವು ಇದನ್ನು ಡಯಾಗ್ನೋಸಿಸ್ ನಾವು ಮಾಡ್ಕೋಬೋದು. ಇದು ಲಿವರ್ಗೆ ಸಂಬಂಧಪಟ್ಟಂತಹ ಸಿಂಪ್ಟಮ್ಸ್ಗಳಾಗಿತ್ತು ಫ್ರೆಂಡ್ಸ್. ಏನಂದರೆ ಎಲ್ಲ ಸಿಂಪ್ಟಮ್ಸ್ಗಳು ಒಂದೇ ಕಾಯಿಲೆಯಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ. ನಾನು ಕೆಲವು ಇಂಪಾರ್ಟೆಂಟ್ ಆದಂತಹ ಲಿವರ್ ಡಿಸೀಸಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲೇ ಇಂಪಾರ್ಟೆಂಟ್ ಆದಂತಹ ಲಿವರ್ ಡಿಸೀಸ್ ಬಂದು ಅದು ವೈರಲ್ ಹೆಪಟೈಟಿಸ್ ಅಂತ ಹೇಳಿ. ಫ್ರೆಂಡ್ಸ್ ಈ ಒಂದು ವೈರಲ್ ಹೆಪಟೈಟಿಸ್ ಏನಿದೆಯಲ್ಲ ಇದರಲ್ಲಿ 4 ಟೈಪ್ಸ್ ಇದೆ. ಅದು A, B, C ಮತ್ತು E ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಏನಂದರೆ ಈ ಒಂದು A ಮತ್ತು E ಏನಿದೆಯಲ್ಲ ವೈರಲ್ ಹೆಪಟೈಟಿಸ್ ಏನಿದೆಯಲ್ಲ ಸೊ A ಮತ್ತು E ಏನಿದೆಯಲ್ಲ ಇದು ಮೇಯ್ನಾಗಿ ವಾಟರ್ ಬಾರ್ನ್ ಅಂತ ಹೇಳಿ ಕರಿತೀವಿ. ಸೊ ಏನಂದರೆ ನೀರಿನ ಮುಖಾಂತರ ಮತ್ತು ಆಹಾರದ ಮುಖಾಂತರ ಅಂದರೆ ಕಂಟಾಮಿನೇಟೆಡ್ ಸ್ವಚ್ಛತೆ ಇಲ್ಲದೆ ಇರತಕ್ಕಂತಹ ನೀರು ಮತ್ತು ಫುಡ್ ಯಾವಾಗ ನಾವು ಸೇವನೆ ಮಾಡ್ತೀವಲ್ಲ ಫ್ರೆಂಡ್ಸ್ ಆವಾಗ ಈ ಒಂದು A ಮತ್ತು E ಸೊ ಈ ಒಂದು ವೈರಲ್ ಹೆಪಟೈಟಿಸ್ ಏನಿದೆಯಲ್ಲ ಇದು ಬರತಕ್ಕಂತಹ ಚಾನ್ಸಸ್ ಭಾಳ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದು ವೈರಲ್ ಹೆಪಟೈಟಿಸ್ B ಮತ್ತು C. ಫ್ರೆಂಡ್ಸ್ ಈ ಒಂದು B ಮತ್ತು C ವೈರಲ್ ಹೆಪಟೈಟಿಸ್ ಏನಿದೆಯಲ್ಲ ಇದು ಮೇಯ್ನಾಗಿ ಯಾವಾಗ ಕಂಟಾಮಿನೇಟೆಡ್ ಇರ್ತಕ್ಕಂತಹ ಒಂದು ರೇಸರ್ಸ್ ಆಗಿರ್ಬೋದು, ಒಂದು ಸಿರೆಂಜ್ ಆಗಿರ್ಬೋದು, ಈವನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಟೈಮ್ನಲ್ಲಿ ಏನಾದರೂ ಕಂಟಾಮಿನೇಷನ್ ಏನಾದರೂ ಇದ್ದರೆ ಸೊ ಆವಾಗ ಈ ಒಂದು B ಮತ್ತು C ವೈರಲ್ ಹೆಪಟೈಟಿಸ್ ಏನಿದೆಯಲ್ಲ ಸೊ ಈ ಒಂದು ವೈರಸ್ ನಮ್ಮ ದೇಹದಲ್ಲಿ ಎಂಟ್ರಿ ಆಗಿಬಿಟ್ಟು ಅದೇನಾಗುತ್ತೆ ಲಿವರ್ಗೆ ಡ್ಯಾಮೇಜ್ ಆಗ್ತಕ್ಕಂತಹ ಚಾನ್ಸಸ್ಗಳು ಭಾಳ ಇರುತ್ತೆ. ಸೊ ಏನಾಗುತ್ತೆ ಫ್ರೆಂಡ್ಸ್ ಈ ಒಂದು A ಮತ್ತು B ವೈರಲ್ ಹೆಪಟೈಟಿಸ್ ಏನಿದೆಯಲ್ಲ ಸೊ ಇದಕ್ಕೆ ವ್ಯಾಕ್ಸಿನ್ ಅವೈಲಬಲ್ ಇದೆ. ಸೊ ಇದರ ಒಂದು ವ್ಯಾಕ್ಸಿನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಈ ಒಂದು ಲಿವರ್ ಡ್ಯಾಮೇಜ್ ಆಗೋದು ಇದನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು. ಫ್ರೆಂಡ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಲಿವರ್ ಡಿಸೀಸ್ ಬಂದುಬಿಟ್ಟು ಅದು ಸಿರೋಸಿಸ್ ಆಫ್ ಲಿವರ್. ಫ್ರೆಂಡ್ಸ್ ಈ ಒಂದು ಸಿರೋಸಿಸ್ ಆಫ್ ಲಿವರ್ ಏನಿದೆಯಲ್ಲ ಇದರಲ್ಲಿ ಏನಾಗುತ್ತೆ ಲಿವರ್ ಸೆಲ್ಸ್ಗಳು ಕಂಪ್ಲೀಟಾಗಿ ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ. ಅದು ಒಂದು ಫೈಬ್ರಸ್ ರೂಪ ಪಡ್ಕೊಳ್ಳುತ್ತೆ ಈ ಒಂದು ಲಿವರು. ಸೊ ಇದು ದಿ ಮೋಸ್ಟ್ ಡೇಂಜರ್ ಅಂತಲೇ ಹೇಳ್ಬೋದು ಈ ಒಂದು ಸಿರೋಸಿಸ್ ಆಫ್ ಲಿವರ್. ಬಟ್ ಇದರಲ್ಲಿ ಏನಾಗುತ್ತೆ ಹಲವಾರು ಸ್ಟೇಜ್ಗಳಿದ್ದಾವೆ ಇದರಲ್ಲಿ. ಸೊ ನಾವು ಇನಿಷಿಯಲ್ ಸ್ಟೇಜಲ್ಲೇ ಈ ಒಂದು ಸಿಂಪ್ಟಮ್ನ ಐಡೆಂಟಿಫೈ ಮಾಡಿದ್ರೆ ಇದನ್ನು ನಾವು
ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಈ ಒಂದು ಸಿರೋಸಿಸ್ನ ಇನಿಷಿಯಲ್ ಸ್ಟೇಜ್ನ ಅಲ್ಲಿ ನಾವು ಇದನ್ನು ಕ್ಯೂರ್ ಮಾಡೋ ಚಾನ್ಸಸ್ಗಳು ತುಂಬ ಇರುತ್ತೆ. ಫ್ರೆಂಡ್ಸ್, ಥರ್ಡ್ ಇಂಪಾರ್ಟೆಂಟ್ ಆದಂತಹ ಡಿಸೀಸ್ ಬಂದುಬಿಟ್ಟು ಅದು ಫ್ಯಾಟಿ ಲಿವರ್. ಫ್ರೆಂಡ್ಸ್, ಏನಂದರೆ ಫ್ಯಾಟ್ ಏನಿರುತ್ತಲ್ಲ, ನಮ್ಮ ಪ್ರತಿಯೊಂದು ಆರ್ಗನ್ಸ್ಗಳ ಮೇಲೂ ಫ್ಯಾಟ್ ಡೆಪಾಸಿಟ್ ಇದ್ದೇ ಇರುತ್ತೆ. ಬಟ್ ಏನಂದರೆ ಲಿವರ್ ಅಲ್ಲಿ ಏನಾಗುತ್ತೆ, ಈ ಒಂದು ಫ್ಯಾಟ್ನ ಡೆಪಾಸಿಟ್ ಏನಾಗುತ್ತಲ್ಲ ಅದು ಎಕ್ಸಸ್ ಅಮೌಂಟ್, ಅದು ಜಾಸ್ತಿ ಅಮೌಂಟಲ್ಲಿ ಒಂದು ಫ್ಯಾಟ್ ಡೆಪಾಸಿಟ್ ಆದಾಗ ಏನಾಗುತ್ತೆ, ಅದು ಫ್ಯಾಟಿ ಲಿವರ್ ಅಂತಕ್ಕಂತಹ ಒಂದು ಕಾಯಿಲೆಗೆ ಅದು ಟರ್ನ್ ಆಗುತ್ತೆ. ಸೊ ಈ ಒಂದು ಫ್ಯಾಟ್ ಸೆಲ್ಸ್ಗಳು ಏನಾಗುತ್ತೆ, ನೀವು ನೋಡ್ತಾ ಇರ್ಬೋದು ಈ ಒಂದು ಪಿಕ್ಚರಲ್ಲಿ, ಈ ಒಂದು ಫ್ಯಾಟ್ ಸೆಲ್ಸ್ಗಳು ಏನಾಗುತ್ತೆ ಲಿವರಲ್ಲಿ ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಂಡೀಷನಿಂದ ಏನಾಗುತ್ತೆ, ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ಗಳು ಇರುತ್ತೆ. ಸೊ ಅವಾಗ ಕೂಡ ಏನಾಗುತ್ತೆ, ಲಿವರ್ನ ಒಂದು ಫಂಕ್ಷನ್, ಅದರ ಒಂದು ಕೆಲಸ ಏನಿದೆಯಲ್ಲ ಅದು ಕಡಿಮೆ ಮಾಡೋ ಚಾನ್ಸಸ್ಗಳಿರುತ್ತೆ. ಫ್ರೆಂಡ್ಸ್, ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಅದು ಜಾಂಡೀಸ್ ಅಂತ ಹೇಳಿ ಕರೀತಾರೆ. ಫ್ರೆಂಡ್ಸ್, ನೀವೆಲ್ಲ ಕೇಳೇ ಇರ್ತೀರ ಜಾಂಡೀಸ್ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಏನಂದರೆ RBCs ಅಂತ ಹೇಳಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಏನಾಗುತ್ತಲ್ಲ ಫ್ರೆಂಡ್ಸ್, ಈ ಒಂದು RBCsನ ಲೈಫ್ ಟೈಮ್ ಏನಿರುತ್ತಲ್ಲ ಅದು 120 ಡೇಸ್ ಆಗಿರುತ್ತೆ. ಯಾವಾಗ ಈ ಒಂದು RBCs ಏನಿದೆಯಲ್ಲ 120 ಡೇಸ್ ಆಗುತ್ತಲ್ಲ, ಅದು ಲಿವರ್ ಏನಾಗುತ್ತೆ, ಅದನ್ನು ಪ್ಯೂರಿಫೈ ಮಾಡುತ್ತೆ. ಅಂದರೆ RBCsನ ನಮ್ಮ ದೇಹದಿಂದ, ನಮ್ಮ ಬ್ಲಡ್ಡಿಂದ ಏನಾಗುತ್ತೆ, ಅದನ್ನು ಕಂಪ್ಲೀಟಾಗಿ ಈ ಒಂದು 120 ಡೇಸ್ ಆದಮೇಲೆ ಈ ಒಂದು RBCs ಏನು ಡೆತ್ ಆಗಿರುತ್ತಲ್ಲ ಅದು, ಸೊ ಅದನ್ನು ಪ್ಯೂರಿಫೈ ಮಾಡಲಿಕ್ಕೆ ಈ ಒಂದು ಲಿವರ್ ಹೆಲ್ಪ್ ಮಾಡುತ್ತೆ. ಯಾವಾಗ ಈ ಒಂದು ಲಿವರ್ ಏನಿದೆ ಅಲ್ಲ ಅದರ ಫಂಕ್ಷನ್, ಅದರ ಕಾರ್ಯ ಚೆನ್ನಾಗಿ ಮಾಡೋಲ್ವಲ್ಲ, ಸೊ ಆವಾಗ ಏನು ಮಾಡುತ್ತೆ, ಈ ಒಂದು RBCs ಬ್ರೇಕ್ ಡೌನ್ ಆದಾಗ ಬೈಲ್ ಜ್ಯೂಸ್ ಸೆಕ್ರೇಟ್ ಆಗುತ್ತೆ. ಸೊ ಈ ಒಂದು ಬೈಲ್ ಜ್ಯೂಸ್ ಏನಿದೆ ಅಲ್ಲ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈ ಒಂದು ಬೈಲ್ ಜ್ಯೂಸ್ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ್, ಆವಾಗ ಏನಾಗುತ್ತೆ, ಸೊ ರಕ್ತದ ಮೂಲಕ ಏನಾಗುತ್ತೆ, ಕಂಪ್ಲೀಟಾಗಿ ನಮ್ಮ ಎಂಟೈರ್ ಬಾಡಿಯಲ್ಲಿ ಏನಾಗುತ್ತೆ, ಈ ಒಂದು ಬೈಲ್ ಜ್ಯೂಸ್ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಆಗುತ್ತೆ. ಮತ್ತು ಇದರ ಸ್ಪ್ರೆಡ್ ಆಗಿದೆ ಅಂಥೇಳಿ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಮ್ಮ ಕಣ್ಣಿನ ಕೆಳಗೆ ಏನಾಗುತ್ತಲ್ಲ, ಸೊ ಏನಾಗುತ್ತೆ, ಈ ಒಂದು ನಮ್ಮ ಸ್ಕ್ಲೀರಾ ಏನಿದೆ ಅಲ್ಲ, ಸೊ ನಮ್ಮ ಸ್ಕ್ಲೀರಾ ಏನಿದೆ ಅಲ್ಲ, ವೈಟಿಶ್ ಏರಿಯಾ ಏನಿದೆ ಅಲ್ಲ ನಮ್ಮ ಕಣ್ಣು, ಅದು ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈವನ್ ಏನಾಗುತ್ತೆ, ನಮ್ಮ ಯೂರಿನ್ ಏನಿದೆ ಅಲ್ಲ ಅದು ಯೆಲ್ಲೋಯಿಶ್ ಆಗಿ ಕಾಣಿಸ್ಕೊಳ್ಳುತ್ತೆ. ನಮ್ಮ ನೇಲ್ಸ್ಗಳಿರ್ಬೋದು ಅದು ಕೂಡ ಯೆಲ್ಲೋಯಿಶ್ ಆಗಿ ಕಾಣಿಸ್ಕೊಳ್ಳುತ್ತೆ. ಈವನ್ ಏನಾಗುತ್ತೆ, ನಮ್ಮ ಮಲ ಆಗುತ್ತಲ್ಲ, ಸೊ ನಾವು ಏನು ಮಲ ಪಾಸ್ ಮಾಡ್ತೀವಲ್ಲ ನಮ್ಮ ಸ್ಟೂಲ್ಸ್ಗಳಿಗೆ ಕೂಡ ಏನಾಗುತ್ತೆ, ಅದು ಪೇಲ್ ಅಂತಂದರೆ ವೈಟಿಶ್ ಸ್ಟೂಲ್ಸ್ಗಳನ್ನು ನಾವು ಪಾಸ್ ಮಾಡ್ತೀವಿ. ಯಾವಾಗ ಈ ಒಂದು ಲಿವರ್ ಏನಿದೆಯಲ್ಲ, ಬೈಲ್ ಜ್ಯೂಸ್ ಏನಿದೆಯಲ್ಲ ಎಕ್ಸಸ್ ಆಗಿ ನಮ್ಮ ಬ್ಲಡ್ಡಲ್ಲಿ ಸೇರಿಕೊಂಡಾಗ ಈ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ಜಾಂಡೀಸ್ನ ಒಂದು ಲಕ್ಷಣಗಳು, ಸಿಂಪ್ಟಮ್ಸ್ ಆಗಿರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಡಿಸೀಸ್ ಬಂದುಬಿಟ್ಟು ಅದು ಗಾಲ್ ಸ್ಟೋನ್ಸ್ ಅಂತ ಹೇಳ್ಬೋದು. ಇದು ಕೂಡ ಏನಾಗುತ್ತೆ, ಬೈಲ್ ಯಾವಾಗ ಲಿವರ್ ಬಹಳಷ್ಟು ಮಾತ್ರದಲ್ಲಿ ಸೆಕ್ರೇಟ್ ಮಾಡುತ್ತಲ್ಲ ಫ್ರೆಂಡ್ಸ್, ಆವಾಗ ಏನಾಗುತ್ತೆ, ಈ ಒಂದು ಬೈಲ್ ಏನಿದೆ ಅಲ್ಲ ಗಾಲ್ ಬ್ಲ್ಯಾಡರಲ್ಲಿ ಏನಾಗುತ್ತೆ, ಸೊ ಪಿತ್ತಕೋಶ ಅಂತೇಳಿ ಕರೀತಾರೆ. ಈ ಒಂದು ಗಾಲ್ ಬ್ಲ್ಯಾಡರಲ್ಲಿ ಏನಾಗುತ್ತೆ, ಸ್ಟೋನ್ಸ್ಗಳು, ಸೊ ಗಾಲ್ ಸ್ಟೋನ್ಸ್ ಅಂತ ಕರೀತಾರೆ, ಈ ಒಂದು ಗಾಲ್ ಸ್ಟೋನ್ಸ್ಗಳು ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಇವಾಗ ಲಿವರ್ಗೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ. ಮೊದಲನೇ ಆಸನ ಬಂದುಬಿಟ್ಟು ಪಶ್ಚಿಮೋತ್ತಾನಾಸನ ಅಂತೇಳಿ. ಸೊ ಅದನ್ನು ಹೇಗೆ ಮಾಡೋದು ಅಂದರೆ, ಮೊದಲನೇದಾಗಿ ನಾವು ದಂಡಾಸನ ಪೊಸಿಷನ್ನಿಗೆ ಬರ್ತೀವಿ. ಸೊ ಇದು ದಂಡಾಸನ ಪೊಸಿಷನ್. ನೆಕ್ಸ್ಟ್ ನಮ್ಮ ಟೋಸ್ ಏನಿದೆ ಅಲ್ಲ, ಸೊ ನಮ್ಮ ಸೈಡ್ ಈ ರೀತಿ ತೊಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಎರಡು ಕೈಗಳನ್ನು ಈ ರೀತಿ ಮೇಲೆತ್ತಿ ಇನ್ಹೇಲ್ ಮಾಡ್ತಾ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಎಕ್ಸೇಲ್ ಮಾಡ್ತಾ ನಾವು ನಮ್ಮ ಪಾದಗಳನ್ನು ಈ ರೀತಿ ಟಚ್ ಮಾಡಬೇಕು. ಸೊ ಯಾವುದೇ ರೀತಿ ಪ್ರೆಷರ್ ಕೊಡಬಾರ್ದು. ಸೊ ನಿಮಗೆ ಈ ರೀತಿ ಬೆಂಡ್ ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ, ಸೊ ಈ ರೀತಿ ನಿಮ್ಮ ನೀಸ್ ಏನಿದೆ ಅಲ್ಲ, ಸೊ ಈ ರೀತಿ ಲಿಫ್ಟ್ ಮಾಡಿ ಕೂಡ ಏನು ಮಾಡ್ಬೋದು, ಈ ರೀತಿ ಟಚ್ ಮಾಡಿ. ಸೊ ಅಡ್ವಾನ್ಸ್ಡಾಗಿ ಹೇಗೆ ಮಾಡೋದು ಅಂತ ಅಂದರೆ, ಈ ರೀತಿ ಪಾದಗಳನ್ನು ಈ ರೀತಿ ಹೋಲ್ಡ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ ಟಚ್ ಮಾಡಿ, ಮತ್ತು ಇನ್ಹೇಲ್ ಎಕ್ಸೇಲ್. ಸೊ ಬನ್ನಿ ಇವಾಗ ಈ ಒಂದು ಪಶ್ಚಿಮೋತ್ತಾನಾಸನನ ಇನ್ನೂ 2 ಟೈಮ್ಸ್ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್ ಎಕ್ಸೇಲ್.
Inhale, exhale. Last round. Inhale, exhale. Hold. 1, 2, 3, 4, 5. Inhale, exhale. ರಿಲ್ಯಾಕ್ಸ್. ಬನ್ನಿ ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಅದು ಭುಜಂಗಾಸನ ಅಂತ ಹೇಳಿ, ಕೋಬ್ರಾ ಪೋಸ್. ಸೊ ಮೊದಲಿಗೆ ನಾವು ಈ ರೀತಿ, ಸೊ ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಮಲ್ಕೋಬೇಕು. ಈ ರೀತಿ ಎರಡು ಕಾಲುಗಳು ಜೋಡಿಸಿರಬೇಕು. ನಮ್ಮ ಎರಡು ಕೈಗಳು ಈ ಒಂದು ಪೊಸಿಷನ್ನಿಗೆ ಇರಲಿ. ನಂತರ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ನಾವು ನಮ್ಮ ಎಂಟೈರ್ ಬಾಡಿ ಲಿಫ್ಟ್ ಮಾಡ್ತೀವಿ. ಈ ರೀತಿ ಇನ್ಹೇಲ್, ಲಿಫ್ಟ್, ಹೋಲ್ಡ್. 1, 2, 3, 4, 5. ರಿಲ್ಯಾಕ್ಸ್. ತುಂಬ ಈಸಿ ಆಸನ ಇದು ಕೂಡ. Last 2 rounds. Inhale, exhale, hold. 1, 2, 3, 4, 5. Relax. Last round. Inhale, exhale, hold. ಸೊ ಹೋಲ್ಡ್ ಅಂದರೆ ಯಾವುದೇ ಕಾರಣಕ್ಕೂ ನಾವು ಉಸಿರು ಕಟ್ಟಬಾರ್ದು. 1, 2, 3, 4, 5. ರಿಲ್ಯಾಕ್ಸ್. ಸೊ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು ಹೋಲ್ಡ್ ಅಂದಾಗ. ರಿಲ್ಯಾಕ್ಸ್. ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಸೊ ಅದು ಶಲಭಾಸನ ಅಂತೇಳಿ. ಸೊ ಶಲಭಾಸನ ಹೇಗೆ ಮಾಡೋದು ಅಂದರೆ, ಸೊ ಈ ರೀತಿ ನಾವು ನಮ್ಮ ಎರಡು ಕೈಗಳನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ನಂತರ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ನಾವು ಮೊದಲು ನಮ್ಮ ಕಾಲುಗಳನ್ನು ಲಿಫ್ಟ್ ಮಾಡ್ತೀವಿ, ನಂತರ ನಮ್ಮ ಕೈಗಳನ್ನು ಲಿಫ್ಟ್ ಮಾಡ್ತೀವಿ. ಸೊ ನೋಡಿ ಹೇಗೆ ಮಾಡೋದು ಅಂತ. ಇನ್ಹೇಲ್, ಎಕ್ಸೇಲ್, ಲಿಫ್ಟ್, ಹೋಲ್ಡ್. 1, 2, 3, 4, 5. Relax. Last 2 rounds. Inhale, exhale, lift, hold. 1, 2, 3, 4, 5. Relax. Last round. Inhale, exhale, lift, hold. 1, 2, 3, 4, 5. Relax. ನೆಕ್ಸ್ಟ್ ಮಕರಾಸನ. ಸೊ ಈ ರೀತಿ ರಿಲ್ಯಾಕ್ಸ್ ಆಗಿ ಮಕರಾಸನ ಇದು. ಬನ್ನಿ ಈಗ ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ. ಅದು ಧನುರಾಸನ ಅಂತೇಳಿ, ಬೋ ಪೋಸ್. ಸೊ ಅದನ್ನು ಯಾವ ರೀತಿ ಮಾಡೋದು ಅಂದರೆ, ಸೊ ಈ ರೀತಿ ಪ್ರೌನ್ ಪೊಸಿಷನ್. ನೆಕ್ಸ್ಟು ನಮ್ಮ ಎರಡು ಕಾಲುಗಳನ್ನು, ಸೊ ನಮ್ಮ ಆ್ಯಂಕಲ್ ಜಾಯಿಂಟ್ ಹತ್ರ ಈ ರೀತಿ ನಮ್ಮ ಕೈಗಳನ್ನು ಹೋಲ್ಡ್ ಮಾಡಬೇಕು. ನಂತರ ಇನ್ಹೇಲ್ ಮಾಡ್ತಾ ನಾವು ಸ್ಲೋ ಆಗಿ ಏನು ಮಾಡ್ತೀವಿ, ನಮ್ಮ ಕಾಲುಗಳನ್ನು ಮತ್ತು ನಮ್ಮ ಅಬ್ಡಮನ್ ಲಿಫ್ಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡೋಣ. ಇನ್ಹೇಲ್, ಲಿಫ್ಟ್, ಎಕ್ಸೇಲ್ ಮಾಡಿ, ಹೋಲ್ಡ್ ಮಾಡಿ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. 1, 2, 3, 4, 5. Inhale, exhale, relax. Last 2 rounds. Inhale, ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಲಿಫ್ಟ್ ಮಾಡಿ, ಹೋಲ್ಡ್ ಮಾಡಿ. 1, 2,
3, 4, 5. Relax. Last round. Inhale. Exhale. Lift. Hold. 1, 2, 3, 4, 5. Relax. ಈ ಒಂದು ಧನುರಾಸನ ಏನಿದೆಯಲ್ಲ ಫ್ರೆಂಡ್ಸ್, ಇದು ಅಡ್ವಾನ್ಸ್ಡ್ ಆಸನ ಆಗುತ್ತೆ. ಸೊ ಇದನ್ನು ಮಾಡಲಿಕ್ಕೆ ಕಷ್ಟ ಆದರೆ ಸೊ ಹಾಫ್ ಫ್ರಾಕ್ ಪೋಸ್ ಅಂತೇಳಿ, ಸೊ ಅರ್ಧ ಬೇಕಾಸನ ಅಂತೇಳಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದು ಯಾವ ರೀತಿ ಮಾಡೋದು ಅಂದರೆ ನೋಡಿ, ನಾನು ಈಗ ರೈಟ್ ಹ್ಯಾಂಡ್ ಏನು ಮಾಡಿದ್ದೀನಿ, ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ನೆಕ್ಸ್ಟು ನನ್ನ ಲೆಫ್ಟ್ ಲೆಗ್ ಏನಿದೆಯಲ್ಲ, ಸೊ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ನೀ ಜಾಯಿಂಟ್ ಹತ್ರ. ಓಕೆ, ಸೊ ಈ ಒಂದು ಪೊಸಿಷನ್ಗೆ ನಾವು ಹೋಲ್ಡ್ ಮಾಡೋಣ. ಸೊ ಇದು ಹಾಫ್ ಫ್ರಾಕ್ ಪೋಸ್. ಹೋಲ್ಡ್ ಮಾಡಿ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. 1, 2, 3, 4, 5. ರಿಲ್ಯಾಕ್ಸ್. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಈಗ ಆಪೋಸಿಟ್ ಡೈರೆಕ್ಷನ್ ಮಾಡೋಣ. ಸೊ ಈ ರೀತಿ ನಾನು ಇವಾಗ ನಾನು ಏನು ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಏನು ಮಾಡ್ತೀನಿ, ಈ ರೀತಿ ಫೋಲ್ಡ್ ಮಾಡ್ತೀನಿ. ನೆಕ್ಸ್ಟು ರೈಟ್ ಲೆಗ್ ನೀ ಜಾಯಿಂಟ್ ಹತ್ರ ಈ ರೀತಿ ಫೋಲ್ಡ್ ಮಾಡ್ತೀನಿ. ಸೊ ನನ್ನ ಶೋಲ್ಡರ್ ಸ್ಟ್ರೈಟ್ ಇರಬೇಕು. ಹೋಲ್ಡ್ ಮಾಡಿ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. 1, 2, 3, 4, 5. ರಿಲ್ಯಾಕ್ಸ್. ಬನ್ನಿ ಇವಾಗ ನೆಕ್ಸ್ಟ್ ಆಸನಗೆ ಹೋಗೋಣ. ಅದು ಸೇತು ಬಂಧಾಸನ ಅಂತೇಳಿ, ಸೊ ಬ್ರಿಡ್ಜ್ ಪೋಸ್ ಅಂತ ಹೇಳಿ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅಂದರೆ, ಸೊ ಮೊದಲಿಗೆ ನಾವು ಈ ರೀತಿ ಸುಪೈನ್ ಪೊಸಿಷನಲ್ಲಿ ಈ ರೀತಿ ಮಲ್ಕೊತೀವಿ. ನಂತರ ನಮ್ಮ 2 ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡೋಣ. ಓಕೆ, ನೆಕ್ಸ್ಟು ನಮ್ಮ ಶೋಲ್ಡರ್ ಎಷ್ಟಿದೆ ಅಲ್ಲ, ಸೊ ಈ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಾವೇನು ಮಾಡ್ತೀವಿ, ಕಾಲುಗಳ ಅಗಲ ಮಾಡ್ತೀವಿ. ನಂತರ ನಮ್ಮ ಕೈಯ ಡಿಸ್ಟೆನ್ಸ್ ಅಷ್ಟು ನಮ್ಮ ಮಂಡಿ ಸೊ ಈ ಒಂದು ಪೊಸಿಷನಲ್ಲಿ ಇರಲಿ. ನಂತರ ಏನು ಮಾಡ್ತೀವಿ, ನಾವು ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ, ನಂತರ ಉಸಿರು ಬಿಡ್ತಾ ಲಿಫ್ಟ್ ಮಾಡ್ತೀವಿ ಈ ರೀತಿ. ಹೋಲ್ಡ್. ಸೊ ಹೋಲ್ಡ್ ಅಂದರೆ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. 1, 2, 3, 4, 5. ರಿಲ್ಯಾಕ್ಸ್. ಸೊ ಬನ್ನಿ ಈಗ ಸೆಕೆಂಡ್ ರೌಂಡ್ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಲಿಫ್ಟ್, ಹೋಲ್ಡ್. 1, 2, 3, 4, 5. ರಿಲ್ಯಾಕ್ಸ್. ಲಾಸ್ಟ್ ರೌಂಡ್. ಇನ್ಹೇಲ್, ಎಕ್ಸೇಲ್, ಲಿಫ್ಟ್, ಹೋಲ್ಡ್. 1, 2, 3, 4, 5. ರಿಲ್ಯಾಕ್ಸ್. ನಂತರ ರೈಟ್ ಸೈಡ್ ಟರ್ನ್ ಆಗಿ ಎದ್ದೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಸೇತು ಬಂಧಾಸನ ಅಂಥೇಳಿ. ಸೊ ಈ ಒಂದು ಲಿವರ್ ಕಂಡೀಷನಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೋದು ಅಂದರೆ ಅದು ಕಪಾಲಭಾತಿ ಅಂತ ಹೇಳ್ಬೋದು. ಏಕೆಂದರೆ ಈ ಒಂದು ಕಪಾಲಭಾತಿ ಏನಿದೆಯಲ್ಲ ಫ್ರೆಂಡ್ಸ್, ಇದು ಲಿವರ್ನ ಏನಿದೆಯಲ್ಲ ಅದನ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಒಂದು ಒಳ್ಳೆ ಮಸಾಜ್ ಕೊಡುತ್ತೆ. ಸೊ ಈ ಒಂದು ಕಪಾಲಭಾತಿ ಏನಿದೆಯಲ್ಲ, ಸೊ ಈ ಪ್ರಾಣಾಯಾಮ ಅಥವಾ ಕ್ರಿಯಾ ಅಂತಲೂ ಕರೀತಾರೆ, ಇದನ್ನು ಕಪಾಲಭಾತಿ ಕ್ರಿಯಾ ಅಂತಲೂ ಕರೀತಾರೆ. ಸೊ ಇದರ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಏನಿದೆಯಲ್ಲ, ನಾನು ಇದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ನೋಡಿಬಿಟ್ಟು ಅಭ್ಯಾಸ ಮಾಡ್ಬೋದು. ಸೊ ನಾನಿಲ್ಲಿ ಇವಾಗ 1 ರೌಂಡ್ ಕಪಾಲಭಾತಿ ನಿಮಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ನಾವು ಈ ರೀತಿ ಪೊಸಿಷನ್. ಸೊ ನಾನೀಗ ಸುಖಾಸನ ಪೊಸಿಷನಲ್ಲಿದ್ದೀನಿ. ಸೊ ನೀವು ವಜ್ರಾಸನ ಪೊಸಿಷನಲ್ಲಿ ಆರ ಮಾಡ್ಬೋದು ಅಥವಾ ಚೇರ್ ಮೇಲೆ ಆರ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಂತರ ಜ್ಞಾನ ಮುದ್ರ, ಅರ್ಚಿನ ಮುದ್ರ. ಸೊ ಈ ರೀತಿ ಬ್ಯಾಕ್ ಸ್ಟ್ರೈಟ್ ಇರಲಿ, ಐಸ್ ಕ್ಲೋಸ್ಡ್. ನಂತರ ಏನು ಮಾಡ್ತೀವಿ, ಉಸಿರು ತಗೋತೀವಿ, ಫೋರ್ಸ್ಫುಲ್ ಎಕ್ಸಲೇಷನ್ ಮಾಡ್ತೀವಿ. ವಿತ್ ಅಬ್ಡಮನ್ ಏನಾಗಬೇಕು ಪುಷ್ ಮಾಡ್ತಾ ನಾವು ಫೋರ್ಸ್ಫುಲ್ ಎಕ್ಸಲೇಷನ್ ಮಾಡ್ತೀವಿ. ಸೊ ಬನ್ನಿ ಈಗ 1 ರೌಂಡ್ ಕಪಾಲಭಾತಿ ಪ್ರಾಕ್ಟೀಸ್ ಮಾಡೋಣ. ಇನ್ಹೇಲ್, ಎಕ್ಸೇಲ್,
ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ರಿಲ್ಯಾಕ್ಸ್. ಸೊ ಸ್ಲೋಗಿ ಐಸ್ ಓಪನ್ ಮಾಡಿ. ಸೊ ಫ್ರೆಂಡ್ಸ್, ಇದನ್ನು ಏನು ಮಾಡ್ಬೋದು, ಬಿಗಿನರ್ಸ್ ಏನು ಮಾಡ್ಬೋದು, ಇದನ್ನು 15 ಸಲ ಏನು ಮಾಡ್ಬೋದು, ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ 3 ರೌಂಡ್ಸ್ ಪ್ರಾಕ್ಟೀಸ್ ಮಾಡಿ. ಸೊ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಲಿವರ್ ಕಂಡೀಷನಲ್ಲಿ. ಬನ್ನಿ, ಇವಾಗ ನಾವು ಲಿವರ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮೊದಲೇ ಇಂಪಾರ್ಟೆಂಟ್ ಆದಂತಹ ಟಿಪ್ ಬಂದುಬಿಟ್ಟು, ನಾವು ಆದಷ್ಟು ಕಡಿಮೆ ಅಮೌಂಟಲ್ಲಿ ಆಲ್ಕೋಹಾಲ್ನ ಸೇವನೆ ಮಾಡೋದು ಒಳ್ಳೆಯದು. ಅಥವಾ ಈ ಒಂದು ಸಿಂಪ್ಟಮ್ಸ್ಗಳು, ಈ ಒಂದು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಂಡು ಬಂದರೆ ಕಂಪ್ಲೀಟಾಗಿ ಆಲ್ಕೋಹಾಲ್ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ಈ ಒಂದು ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಡ್ರಗ್ಸ್ಗಳು ಏನಿದೆ ಅಲ್ಲ, ಅಂದರೆ ಟ್ಯಾಬ್ಲೆಟ್ಸ್ಗಳು, ಸ್ಯಾರಿಡಾನ್ ಅಂತ ಆದರೂ ಅಥವಾ ಕ್ರೋಸಿನ್, ಪ್ಯಾರಾಸೆಟಮಲ್. ಸೊ ಈ ಒಂದು ಟ್ಯಾಬ್ಲೆಟ್ಸ್ಗಳು ಏನಿದೆ ಅಲ್ಲ ಫ್ರೆಂಡ್ಸ್, ಸೊ ಡಾಕ್ಟರ್ಸ್ಗಳು ಪ್ರಿಸ್ಕ್ರೈಬ್ ಮಾಡೋಕ್ಕಿಂತ ಮುಂಚೆನೇ ನಾವು ಏನು ಮಾಡಿಬಿಡ್ತೀವಿ, ನಾವು ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ಅದನ್ನು ಪರ್ಚೇಸ್ ಮಾಡಿ ಅದನ್ನು ಸೇವನೆ ಮಾಡಿಬಿಡ್ತೀವಿ. ಸೊ ಇದನ್ನು ಏನಾಗುತ್ತೆ, ಇದು ಪದೇ ಪದೇ ಈ ರೀತಿ ನಾವು ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಏನಾಗುತ್ತೆ, ಇದನ್ನು ನಾವು ಪದೇ ಪದೇ ಟ್ಯಾಬ್ಲೆಟ್ಗಳನ್ನು ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಲಿವರ್ ಡ್ಯಾಮೇಜ್ ಡೆಫಿನೆಟಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ಈ ಒಂದು ಲಿವರ್ಗೆ ಒಂದು ಡಿಟಾಕ್ಸ್ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿ ಇರುತ್ತೆ ಫ್ರೆಂಡ್ಸ್. ಸೊ ಆ ಒಂದು ಕೆಪಾಸಿಟಿ ಲಿವರ್ ಏನಾಗುತ್ತೆ, ಅದು ಕಳ್ಕೊಂಡಾಗ ಏನಾಗುತ್ತೆ, ಸೊ ಅದು ಕೂಡ ಡಿಟಾಕ್ಸ್ ಮಾಡೋದು ಏನಾಗುತ್ತೆ, ಅದು ಕೂಡ ಫಂಕ್ಷನ್ ಮಾಡೋದು ಏನಾಗುತ್ತೆ, ಅದು ಕಡಿಮೆ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಬೇರೆ ಬೇರೆ ಆದಂತಹ ಕಾಯಿಲೆಗಳು, ಲಕ್ಷಣಗಳು, ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋದು ತುಂಬ ಸಾಮಾನ್ಯ ಆಗೋಗುತ್ತೆ. ಥರ್ಡ್ ಇಂಪಾರ್ಟೆಂಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ನಮ್ಮ ಪರ್ಸ್ನಲ್ ಹೈಜೀನ್ನ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ನಮ್ಮ ಪರ್ಸ್ನಲ್ ಹೈಜೀನ್ ನಾವು ಯಾವಾಗ ಮೇಂಟೈನ್ ಮಾಡ್ಕೊಳ್ಳಲ್ವಲ್ಲ, ಆವಾಗ ಏನಾಗುತ್ತೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅದು ಡೈರೆಕ್ಟಾಗಿ ಏನಾಗುತ್ತೆ, ನಮ್ಮ ಲಿವರ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ನಮ್ಮ ಪರ್ಸ್ನಲ್ ಹೈಜಿನಿಕ್ ಮೆಟೀರಿಯಲ್ಸ್ ಲೈಕ್ ನಮ್ಮ ಟೂತ್ ಬ್ರಷ್ ಇರ್ಬೋದು, ಅಥವಾ ನೇಲ್ ಕಟರ್ ಇರ್ಬೋದು, ನಮ್ಮ ರೇಸರ್ಸ್ಗಳು ಇರ್ಬೋದು. ಸೊ ಈ ಒಂದು ಮೆಟೀರಿಯಲ್ಸ್ಗಳು ಏನಾಗುತ್ತೆ, ನಾವು ಯಾರ ಹತ್ರನೂ ಶೇರ್ ಮಾಡ್ಕೋಬಾರ್ದು ನಮ್ಮ ಪರ್ಸ್ನಲ್ ಹೈಜೀನ್ ಮೆಟೀರಿಯಲ್ಸ್ಗಳನ್ನು. ಸೊ ಇದರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗತಕ್ಕಂತಹ ಒಂದು ಚಾನ್ಸಸ್ಗಳು ಭಾಳ ಇರ್ತವೆ. ಈವನ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಕೂಡ ಏನಾಗುತ್ತೆ, ಇದು ಕೂಡ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡೋ ಚಾನ್ಸಸ್ಗಳು ಭಾಳ ಇರುತ್ತೆ. ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು ಫ್ರೆಂಡ್ಸ್, ಏನಂದರೆ ಈ ಬೆಳ್ಳುಳ್ಳಿ ನೀವು ಕೇಳಿರ್ತೀರ. ಸೊ ಬೆಳ್ಳುಳ್ಳಿ ಮತ್ತು ಅವಲಕ್ಕಿ, ಈವನ್ ಗ್ರೀನ್ ಟೀ. ಸೊ ಈ ಏನಾಗುತ್ತೆ, ಈ ವಸ್ತುಗಳು ಏನಾಗುತ್ತೆ, ನಮ್ಮ ಒಂದು ಲಿವರ್ನ ಒಂದು ಚೆನ್ನಾಗಿ ಡಿಟಾಕ್ಸ್ ಪ್ಯೂರಿಫೈ ಮಾಡುತ್ತೆ ಈ ವಸ್ತುಗಳು. ಮತ್ತು ಈ ವಸ್ತುಗಳು ಏನಾಗುತ್ತೆ, ಇದನ್ನು ನಮ್ಮ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡೋದ್ರಿಂದ ಸೊ ಲಿವರ್ ಏನಾಗುತ್ತೆ, ಫಂಕ್ಷನಿಂಗ್ ಅದು ಚೆನ್ನಾಗಿ ಮಾಡುತ್ತೆ. ಇವನ್ ಏನಾಗುತ್ತೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗಳಾಗಿರ್ಬೋದು, ಸೊ ಕಲರ್ ಇರ್ತಕ್ಕಂತಹ ವೆಜಿಟೇಬಲ್ ಫ್ರೂಟ್ಸ್ಗಳು ಏನಾಗುತ್ತೆ, ಅದನ್ನು ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಸೊ ಒಂದು ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ ಸಪ್ಲೈ ಆಗುತ್ತೆ, ಒಳ್ಳೆ ಮಿನರಲ್ಸ್ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಆವಾಗ ಕೂಡ ಏನಾಗುತ್ತೆ, ಲಿವರ್ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಫಿಫ್ತ್ ಇಂಪಾರ್ಟೆಂಟ್ ಆದಂತಹ ಟಿಪ್ ಬಂದುಬಿಟ್ಟು, ಅದು ನಾವು ಏನು ಮಾಡ್ತೀವಿ, ಸಾಲ್ಟ್, ಉಪ್ಪು ಏನಿದೆ ಅಲ್ಲ ಅದನ್ನು ಸೊ 1.5 ಟೀ ಸ್ಪೂನ್ಕಿಂತ ಜಾಸ್ತಿ ನಾವು ತಿನ್ನಬಾರ್ದು. ಸೊ ಏನಾಗುತ್ತೆ ಫ್ರೆಂಡ್ಸ್, ಈ ಒಂದು ಸಾಲ್ಟ್ ಇಂಟೇಕ್ ಅಂದರೆ ಸಾಲ್ಟ್ ಅಂದರೆ ಅದೇನಿಲ್ಲ, ಸೋಡಿಯಂ. ಸೊ ಯಾವಾಗ ನಾವು ಈ ಸೋಡಿಯಂ ಅಂಶನ ನಾವು ಜಾಸ್ತಿ ನಮ್ಮ ದೇಹದಲ್ಲಿ ನಾವು ತೊಗೋತೀವಲ್ಲ, ಅದು ಡೈರೆಕ್ಟಾಗಿ ಏನಾಗುತ್ತೆ, ನಮಗೆ ವಾಟರ್ ರಿಟೆನ್ಷನ್ ಅಂತ ಹೇಳಿ ಮಾಡುತ್ತೆ. ಅಂದರೆ ನಮ್ಮ ಕೈ ಕಾಲುಗಳು, ಆ್ಯಂಕಲ್ ಜಾಯಿಂಟ್ ಏನಿದೆ ಅಲ್ಲ, ಅದು ಸ್ವೆಲ್ಲಿಂಗ್ ಆಗೋ ಹಾಗೆ ಮಾಡುತ್ತೆ. ಸೊ ಇದಕ್ಕೆ ವಾಟರ್ ರಿಟೆನ್ಷನ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾವು ಸಾಲ್ಟ್ನ ಇಂಟೇಕ್ ಏನಾಗುತ್ತೆ, ಇದನ್ನು ಆದಷ್ಟು ಲಿಮಿಟೆಡ್ ಪ್ರಮಾಣ, ಸೊ ಕಡಿಮೆ ಪ್ರಮಾಣದಲ್ಲಿ ನಾವು ಸಾಲ್ಟ್ ಇಂಟೇಕ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಫ್ರೆಂಡ್ಸ್, ಸಾಲ್ಟ್ ಇಂಟೇಕ್ ಕಡಿಮೆ ಮಾಡೋದ್ರಿಂದ ನೆಕ್ಸ್ಟ್ ಏನು ಬಿ ಪಿ ಆಗಿರ್ಬೋದು, ಏನಾಗುತ್ತೆ, ಈ ಒಂದು ಬಿ ಪಿ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಅದು ಕೂಡ ಕಂಟ್ರೋಲ್ಗೆ ಬರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದುಬಿಟ್ಟು, ನಾವು ಯಾವಾಗ ಫ್ರೈಡ್ ಐಟಮ್ಸ್ಗಳನ್ನು ನಾವು ತಿಂತೀವಲ್ಲ, ಸೊ ಅಂದರೆ ಡಬಲ್ ಫ್ರೈಡ್ ಐಟಮ್ಸ್ಗಳು, ಸೊ ಪದೇ ಪದೇ ಕರೆದಿರ್ತಕ್ಕಂತಹ ಎಣ್ಣೆ ಇದೆಯಲ್ಲ, ಅದೇ ಸೇಮ್ ಎಣ್ಣೆಯಿಂದ ಸೊ ಮತ್ತು ಅಗಲೆಲ್ಲ ರಿಪೀಟ್ ಮಾಡ್ತಾ ಒಂದೇ ಎಣ್ಣೆಯಲ್ಲಿ ಬಹಳಷ್ಟು ವಸ್ತುಗಳನ್ನು ನಾವು ರೆಡಿ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಎಣ್ಣೆ ಇದೆಯಲ್ಲ ತುಂಬ ಕೆಟ್ಟದ್ದು ನಮ್ಮ ದೇಹಕ್ಕೆ. ಸೊ ಇದರಿಂದ ಕೂಡ ಲಿವರ್ ಡ್ಯಾಮೇಜ್ ಆಗ್ತಕ್ಕಂತಹ ಚಾನ್ಸಸ್ಗಳು ಇರುತ್ತೆ. ಸೊ ಈ ಒಂದು ಹೆಲ್ದಿ ಆದಂತಹ ಲೈಫ್ ಸ್ಟೈಲ್ಗಳು ಏನು ನಾನು ಹೇಳಿದ್ನಲ್ಲ, ಇದನ್ನ ಫಾಲೋ ಮಾಡಿ. ಸೊ ಅನ್ಹೆಲ್ದಿ ಲೈಫ್ ಸ್ಟೈಲ್ಸ್ ಅಂದರೆ ಈ ಒಂದು ಡಬಲ್ ಫ್ರೈಡ್ ಆಯಿಲ್ ಐಟಮ್ಸ್ಗಳು ಇರ್ಬೋದು, ಅಥವಾ ಒಂದು
ಅತಿಯಾಗಿ ನಾವು ಏನು ವ್ಯಾಯಾಮನೇ ಮಾಡಲಿಲ್ದಂಗೆ ಒಂದೇ ಥರ ಸೆಡೆಂಟರಿ ಲೈಫ್ ಸ್ಟೈಲ್ನ ನಾವು ಯಾವಾಗ ನಾವು ಆ ರೀತಿಯೇ ಇರ್ತೀವಲ್ಲ ಫ್ರೆಂಡ್ಸ್, ಅವಾಗ ಏನಾಗುತ್ತೆ, ಒಂದು ಲಿವರ್ನ ಪ್ರಾಬ್ಲಮ್ ಡೆಫಿನೆಟಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯಾದಂತಹ ಟಿಪ್ಸ್ಗಳನ್ನು ನೀವು ಮನೆಯಲ್ಲಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಲೀಡ್ ಮಾಡಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೋಪ್ಫುಲಿ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ನಿಮಗೆ ಅರ್ಥ ಆಗಿದ್ದರೆ ಇದನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡಿ. ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.